2026ರ ವರ್ಷ ಭವಿಷ್ಯ ಕನ್ಯಾ ರಾಶಿಯವ್ರದ್ದು ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ ಸತತವಾಗಿ ಗುರು 2 ವರ್ಷದಿಂದ ಒಳ್ಳೆ ಫಲಗಳನ್ನೇ ಕೊಡ್ತಾ ಬರ್ತಾ ಇದ್ದಾನೆ. ಅವರು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಫಲಗಳನ್ನ ಕೊಡ್ತಾ ಬರ್ತಾ ಇದ್ದಾನೆ. ಉದ್ಯೋಗದಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಮಕ್ಕಳ ವಿಷಯದಲ್ಲಾಗಿರ್ಬೋದು, ಸತತವಾಗಿ ಎಲ್ಲ ಅವರಿಗೆ ಒಳ್ಳೆಯದೇ ಆಗ್ತಾ ಬರ್ತಾ ಇದೆ. ಅದರಲ್ಲೂ ಇವಾಗ ಜೂನ್ 2ರ ನಂತರ ಅಂತೂ ಇನ್ನೂ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಯಾಕಪ್ಪ ಅಂತಂದರೆ ಗುರುಗ್ರಹ 11ನೇ ಮನೆಗೆ ಬರ್ತಾನೆ. 5ನೇ ಮನೆ 4ನೇ ಮನೆ ಅಧಿಪತಿಯಾಗಿ 7ನೇ ಮನೆ ಅಧಿಪತಿಯಾಗಿ 11ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರುಗ್ರಹ ಕೂರೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲಗಳಾಗುತ್ತೆ. ಈ ಸಮಯನ ನೀವು ಆದಷ್ಟು ಸದುಪಯೋಗ ಪಡಿಸ್ಕೊಳ್ಳಿ. 4ನೇ ಮನೆ ನೋಡೋದ್ರಿಂದ ನಿಮಗೆ ಗುರುಗ್ರಹ ಬಂದು ಏನಪ್ಪ ಆಗುತ್ತೆ ಅಂತಂದರೆ, ಯಾರೆಲ್ಲ ಜಾಗ ತೊಗೋಬೇಕು ಅಂತಿರ್ತೀರ, ಸೈಟ್ ತೊಗೋಬೇಕು ಅಥವಾ ಒಂದು ಜಮೀನು ತೊಗೊಬೇಕು, ಒಂದು ವಾಹನ ಖರೀದಿ ಮಾಡಬೇಕು ಅಂತಿರ್ತೀರ, ಅವ್ರ ಕನಸೆಲ್ಲ ಈ ವರ್ಷ ನೆರವೇರುತ್ತೆ. ಆಲ್ರೆಡಿ ನೀವು ನೋಡಿಟ್ಕೊಂಡಿದ್ರೆ ಇನ್ನೂ ನಿಮಗೆ ಕೆಲಸ ಈಸಿ ಆಗುತ್ತೆ. ಇಲ್ಲ ಅಂದರೆ ಜೂನ್ 2ರ ನಂತರ ಇಲ್ಲಿ ಬೇಕು ಅಂದರೂ ಬೇಡ ಅಂದರೂ ಹಾಗೆ ಆಗುತ್ತೆ. 4ನೇ ಮನೆನ ನೋಡೋದ್ರಿಂದ ಕುಟುಂಬದಲ್ಲೂ ಒಳ್ಳೆಯ ಲಾಭ ಇದೆ. ನಿಮಗೆ ಹಣಕಾಸಿನಲ್ಲೂ ಯಾವುದೇ ರೀತಿ ತೊಂದರೆ ಇರಲ್ಲ. ಇನ್ನು ಮಕ್ಕಳ ವಿಚಾರದಲ್ಲಿ ಬಂದರೆ ಅವ್ರ ಎಜುಕೇಷನು ಚೆನ್ನಾಗೇ ಇರುತ್ತೆ. ಯಾಕೆ ಅಂತಂದರೆ ಕನ್ಯಾ ರಾಶಿಯವರಿಗೆ 7ನೇ ಗುರು ತನ್ನ ಮನೆಯಿಂದ 7ನೇ ಮನೆಯನ್ನು ನೋಡ್ತಾನೆ. 7ನೇ ಮನೆ ನೋಡಿದಾಗ ಕನ್ಯಾ ರಾಶಿಯವರಿಗೆ ಅದು 5ನೇ ಮನೆ ಆಗುತ್ತೆ. ಮಕ್ಕಳಿಂದನೂ ಒಳ್ಳೆ ಪ್ರಶಂಸೆ, ಮಕ್ಕಳು ಒಳ್ಳೆ ಉನ್ನತ ಮಟ್ಟಕ್ಕೆ ಏರ್ತಾರೆ. ಅವ್ರಿಗೆ ಯಾರಿಗೆಲ್ಲ ಕೆಲಸ ಇರಲ್ಲ ಕೆಲಸಗಳಾಗತ್ತೆ. ಮತ್ತು ವಿದ್ಯಾಭ್ಯಾಸದಲ್ಲಿ ಅವ್ರು ಯಾವುದಾದ್ರೂ ನಮ್ಗೆ ಇಂಥದ್ದೇ ಸೀಟ್ ಬೇಕು ಅಂತ ಅಂದ್ಕೊಂಡಿದ್ರೆ ಅಂಥದ್ದೇ ಒಂದು ಸಿಗೋ ಚಾನ್ಸಸ್ಸು ಕನ್ಯಾ ರಾಶಿಯವ್ರ ಮಕ್ಕಳಿಗೆ ಇರುತ್ತೆ. ಮಕ್ಕಳುಗಳಿಂದ ಒಳ್ಳೆ ಸಿಹಿ ಸುದ್ದಿನ ಕೇಳ್ತಾರೆ. ಮತ್ತು 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಅದೊಂದು ನೋಡ್ಕೊಬೇಕಾಗತ್ತೆ. ಯಾಕೆ ಅಂದರೆ ಸುಮ್ಮನಾದರೂ ಯಾರಾದರೂ ಶತ್ರುಗಳು ಹುಟ್ಕೊತಾರೆ. ಹಾಗಾಗಿ ಮತ್ತು 7ನೇ ಮನೆಯಲ್ಲಿ ಶನಿ ಇದ್ರೂ ನಿಮಗೆ ಶನಿಯಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾಕೆಂದರೆ ಗುರು ತನ್ನ ಮನೆನ ತಾನೇ ನೋಡ್ತಾ ಇದ್ದಾನೆ. ಹಾಗಾಗಿ 7ನೇ ಮನೆ ನೋಡೋದ್ರಿಂದ ನಿಮಗೆ ಒಳ್ಳೆಯ ಇದೇ ಆಗುತ್ತೆ. ಮತ್ತು ಯಾರು ಲೈಫ್ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ಕೊಂಡಿರ್ತಾರೆ ಅವ್ರ ಕಡೆಯಿಂದನೂ ಅತಿ ಹೆಚ್ಚಿನ ಮಟ್ಟವಾಗಿ ಲಾಭ ಬರ್ತಾ ಇರುತ್ತೆ. ಮತ್ತು ಕನ್ಯಾ ರಾಶಿಯವ್ರಿಗೆ ಯಾರಿಗೆಲ್ಲ ಮದುವೆ ಆಗಿರಲ್ವೋ ಅವ್ರಿಗೆಲ್ಲ ಈ ವರ್ಷ ಮದುವೆ ಆಗುತ್ತೆ. ನೀವೇನು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಹೆಚ್ಚಿನ ಇದರಲ್ಲೇ ಕೆಲಸಗಳಾಗಲಿ ಕಾರ್ಯಗಳಾಗಲಿ ಎಲ್ಲನೂ ಅಭಿವೃದ್ಧಿ ಆಗುತ್ತೆ. ಮತ್ತು ಕೆಲಸ ಚೇಂಜ್ ಮಾಡೋದಿರ್ಬೋದು, ನೀವು ಕೂಡ ಈ ವರ್ಷ ಕೆಲಸ ಚೇಂಜ್ ಮಾಡ್ಬೋದು, ಹೊಸ ಜಾಬಿಗೆ ಸೇರ್ಬೋದು. ಮತ್ತು ಇಂಕ್ರಿಮೆಂಟು ಪ್ರತಿಯೊಂದು ನಿಮಗೂ ಕನ್ಯಾ ರಾಶಿಯವ್ರಿಗೂ ಇರುತ್ತೆ. ನೀವು ಅಂದ್ಕೊಂಡಿದ್ದ ಎಲ್ಲ ಕೆಲಸ ಕಾರ್ಯದಲ್ಲೂ ಜಯ ಸಾಧಿಸ್ತೀರ ಕನ್ಯಾ ರಾಶಿಯವರು. ಕುಟುಂಬದಲ್ಲೂ ಅವ್ರ ಜೊತೆನೂ ಚೆನ್ನಾಗಿರ್ತೀರ ನೀವು ಕನ್ಯಾ ರಾಶಿಯವರು. ಏನಪ್ಪ ಒಂದು ಅಂತಂದರೆ ಕನ್ಯಾ ರಾಶಿಯವರು ಸ್ವಲ್ಪ ಆದಷ್ಟು ನಮಗೆ ಈ 2 ವರ್ಷದಿಂದ ಒಳ್ಳೆ ಟೈಮ್ ನಡೀತಾ ಇದೆಯಲ್ಲ, ನಾವೇನಾದರೂ ಕೆಲಸ ಅಂದ್ಕೊಂಡಿದ್ರಿಂದ ಅದನ್ನು ಆದಷ್ಟು ಬೇಗ ಮಾಡಿ ಮುಗಿಸೋಣ ಅಂತ ಸ್ವಲ್ಪ ಆದಷ್ಟು ಪ್ರಯತ್ನವನ್ನು ಪಟ್ಟರೆ ನೀವು ಅಂದ್ಕೊಂಡಿದ್ದೆಲ್ಲ ನಿಮಗೆ ಕನಸೆಲ್ಲ ನನಸಾಗೋ ಸಾಧ್ಯತೆ ಇದೆ. ನಿಮಗೆ ಪರಿಹಾರ ಏನಪ್ಪ ಅಂತಂದರೆ 12ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ನಿದ್ದೆ ಕಮ್ಮಿ ಇರುತ್ತೆ. ಹಾಗಾಗಿ ಕೇತು ಒಂದು ಆರಾಧನೆ ಮಾಡ್ಕೊಬೇಕಾಗತ್ತೆ. ಇದಿಷ್ಟು ಕನ್ಯಾ ರಾಶಿಯವರ 2026ರ ವರ್ಷ ಭವಿಷ್ಯ.